ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಆಫ್ರಿಕಾ ಮೂಲದ ಪಕ್ಷಿಗಳು. ಬದುಕೋದು ಕೇವಲ 10 ರಿಂದ 12 ವರ್ಷಗಳ ಕಾಲ. ಆದರೂ ಬದುಕಿರೋ ಅಷ್ಟು ವರ್ಷಗಳ ಕಾಲ ತನ್ನ ಸಂಗಾತಿ ಜೊತೆ ಜೀವಿಸೋಕೆ ಇಷ್ಟಪಡುತ್ತೆ. ಒಂದು ವೇಳೆ ತನ್ನ ಸಂಗಾತಿ ಸತ್ತೋದರೆ ತಾನೂ ಕೂಡ ಸಾವನ್ನಪ್ಪೋ ಈ ಪಕ್ಷಿಗಳನ್ನು ಲವ್ ಬರ್ಡ್ಸ್ ಅಂತ ಕರೀತಾರೆ. ಆಸ್ಟ್ರೇಲಿಯಾ ಮೂಲದ ಈ ಪಕ್ಷಿಗಳನ್ನು ಕಾಕ್ಟೈಲ್ ಅಂತ ಕರೀತಾರೆ. ಸುಮಾರು 15 ರಿಂದ 20 ವರ್ಷಗಳ ಕಾಲ ಬದುಕೋ ಈ ಪಕ್ಷಿಗಳ 2 ತಿಂಗಳ ಮರಿ ಏನಾದರೂ ಸಿಕ್ಕರೆ ಹ್ಯೂಮನ್ ಸ್ಪೀಚ್ನ ಮಿಮಿಕ್ ಮಾಡೋದನ್ನ ಟ್ರೈನ್ ಮಾಡ್ಬೋದು. ಇದು ಇವುಗಳ ವಿಶೇಷ. ಆದರೆ ಜಾವಾ ಪಿಂಚಸ್ ಅಂತ ಇವುಗಳ ನೇಟಿವ್ ಪ್ಲೇಸ್ ಬಾಲಿ, ಇಂಡೋನೇಷಿಯಾ. ಸನ್ರೈಸ್ ಟೈಮಲ್ಲಿ ತುಂಬ ಆಕ್ಟಿವ್ ಇರೋ ಈ ಪಕ್ಷಿಗಳು ಸ್ವಿಮ್ಮಿಂಗ್ ಮಾಡುತ್ತಾ, ಹಾಡು ಹೇಳುತ್ತಾ ಮೇಲು ಫೀಮೇಲ್ನ ಇಂಪ್ರೆಸ್ ಮಾಡೋದು ಇವುಗಳ ವಿಶೇಷ. ಸುಮಾರು 5 ವರ್ಷಗಳ ಕಾಲ ಬದುಕೋ ಈ ಅನಿಮಲ್ನ ಲ್ಯಾಬ್ಗಳಲ್ಲಿ ಸಾಕ್ತಾರೆ. ಕಾರಣ ಹ್ಯೂಮನ್ಸ್ DNA-ಗೂ ಇವುಗಳ DNA-ಗೂ ಸುಮಾರು 95% ಸಾಮ್ಯತೆ ಹೊಂದಿರುವ ಕಾರಣ ಹೊಸ ಮೆಡಿಸಿನ್ ಇವುಗಳ ಮೇಲೆ ಪ್ರಯೋಗ ಮಾಡೋಕ್ಕೆ ಬಳಸ್ತಾರೆ. ಇದರ ಹೆಸರು ಗಿನಿಪಿಗ್ಸ್ ಅಂತ. ಈಗ ನೀವು ನೋಡ್ತಾ ಇರೋ ಈ ಅನಿಮಲ್ ಸುಮಾರು 10 ರಿಂದ 15 ವರ್ಷಗಳ ಕಾಲ ಜೀವಿಸೋ ಅನಿಮಲ್. ಇಗ್ವಾನ್ ಅಂತ ಕರೀತಾರೆ. ರೆಕ್ಟೈಲ್ ಕೆಟಗರಿಗೆ ಸೇರಿರುವ ಈ ಅನಿಮಲ್ ನೇಟಿವ್ ಪ್ಲೇಸ್ ಬಂದು ಮೆಕ್ಸಿಕೋ. ಇದರ ವಿಶೇಷ ಬಾಲದಲ್ಲಿ ಇದೆ. ಇದು ಕೋಪ ಬಂದಾಗ ತನ್ನ ಎದುರಾಳಿಯ ಜೊತೆ ಹೋರಾಡಲು ತನ್ನ ಬಾಲವನ್ನು ಬಳಸುತ್ತೆ. ಬಾಲದ ಹೊಡೆತಕ್ಕೆ ಮೂಳೆ ಮುರಿಯುವ ಸಂಭವ ಇದೆ. ಇನ್ನೂ ಹಲವಾರು ಬಗೆಯ ವಿಶೇಷತೆಯುಳ್ಳ ವಿದೇಶಿ ತಳಿಯ ಸಾಕು ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಳ ಇರೋದು ನೆಲಮಂಗಲದಿಂದ ಕುಣಿಗಲ್ ರಸ್ತೆ ಮಾರ್ಗ ಮಧ್ಯೆ ಸಿಗುವ ದಶಾವತಾರ ಥೀಮ್ ಪಾರ್ಕ್. ಪುಟ್ಟ ಮಕ್ಕಳ ಜೊತೆ ಬಂದು ಈ ಸಾಕು ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಿ ಆನಂದಿಸಿ.